ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಈಗ ರಣಾಂಗಣವಾಗಿ ಮಾರ್ಪಾಡಾಗಿದೆ. ವಿವಿಯ ಕುಲಪತಿ ಕಚೇರಿಯಲ್ಲಿದ್ದಂತ ಹೂವಿನ ಕುಂಡ ಪುಡಿಪುಡಿಯಾಗಿದೆ. ರಣಾಂಗಣವಾಗಿದೆ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಕುಲಪತಿ ಕಚೇರಿಯಲ್ಲಿ ಹೂವಿನ ಕುಂಡ ಪುಡಿಪುಡಿಯಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಎನ್ಎಸ್ಯುಐನಿಂದ ಪ್ರತಿಭಟನೆ ನಡೀತಾ ಇದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಮತ್ತೆ ಫಲಿತಾಂಶ ವಿಳಂಬ ಆಗಿರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಪದವಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಅಂತ ಕೂಡ ಪ್ರತಿಭಟನೆ ನಡೀತಾ ಇದೆ. ವಿಸಿ ಕಚೇರಿ ಕಿಟಕಿ ಗಾಜುಗಳು ಪೀಸ್ ಆಗಿದೆ. ಎನ್ಎಸ್ಯುಐ ಕಾರ್ಯಕರ್ತರ ಹೈಡ್ರಾಮಾಗೆ ಹೂವಿನ ಕುಂಡ ಚೆಲ್ಲಾಪಿಲ್ಲಿ ಆಗಿರುವಂತದ್ದು. ಇನ್ನು ಕುಲಪತಿಯ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿಗೆ ಮುತ್ತಿಗೆ ಹಾಕಿ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರಿಗೆ ಕೂಡ ಮುತ್ತಿಗೆ ಹಾಕಿ ಕಿಡಿಕಾರ್ತಾ ಇರುವಂತದ್ದು ವಿದ್ಯಾರ್ಥಿಗಳು. ಯಾಕೆ ಅಂತ ನೋಡ್ತಾ ಹೋದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಯೂನಿವರ್ಸಿಟಿನಲ್ಲಿ ಕಚೇರಿಯಲ್ಲಿ ಪರೀಕ್ಷಾ ಶುಲ್ಕ ಏನಿದೆ ಎಷ್ಟಿತ್ತು ಇಷ್ಟು ದಿನದಿಂದ ಅದಕ್ಕಿಂತ ಹೆಚ್ಚಾಗಿದೆ. ಅದೊಂದು ಕಡೆ ಆದ್ರೆ ಈಗ ರಿಸಲ್ಟ್ ಅನ್ನ ಸರಿಯಾದ ಸೂಕ್ತ ಸಮಯದಲ್ಲಿ ಅನೌನ್ಸ್ ಮಾಡ್ತಿಲ್ಲ. ಪರೀಕ್ಷಾ ಶುಲ್ಕ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಫಲಿತಾಂಶವನ್ನ ಮಾತ್ರ ಪ್ರಕಟ ಮಾಡ್ತಾ ಇಲ್ಲ. ಸರಿಯಾದ ಸಮಯದಲ್ಲಿ ವಿಳಂಬ ಆಗ್ತಾ ಇದೆ ಫಲಿತಾಂಶ ಪ್ರಕಟವಾಗೋದು ಅನ್ನುವಂತ ಒಂದು ಕಾರಣಗಳನ್ನ ಇಟ್ಕೊಂಡು ಈಗ ಕಾರ್ಯಕರ್ತರು ಜೊತೆಗೆ ವಿದ್ಯಾರ್ಥಿಗಳು ಕಿಡಿಕಾರ್ತಾ ಇರುವಂತದ್ದು. ಕುಲಪತಿ ಅವರ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು. ಅಲ್ಲಿ ಇದ್ದಂತಹ ಪಾಟ್ಸ್ ಏನಿದೆ ಹೂವಿನ ಕುಂಡಗಳನ್ನ ಹೊಡೆದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ ನ್ಯಾಯ ಬೇಕು. ಪರೀಕ್ಷಾ ಶುಲ್ಕವನ್ನ ಹೆಚ್ಚು ಮಾಡಿರುವಂತದ್ದು ಯಾಕೆ? ಈ ಕಡೆ ಪರೀಕ್ಷೆ ಆಗಿದೆ, ಫಲಿತಾಂಶವನ್ನ ಪ್ರಕಟ ಮಾಡ್ತಾ ಇಲ್ಲ. ಸರಿಯಾದ ಸಮಯವನ್ನ ಕೂಡ ಯಾವಾಗ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಜೊತೆಗೆ ಹೇಳಿದ ಸಮಯದಲ್ಲಿ ಪ್ರಕಟವಾಗ್ತಾ ಇಲ್ಲ ಫಲಿತಾಂಶ. ಇದರಿಂದ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಅಂತ ಪದವಿ ಪ್ರಮಾಣ ಪತ್ರವನ್ನು ಕೂಡ ಈ ಕಡೆ ನೀಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು ವಿದ್ಯಾರ್ಥಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಎಸ್ ಉಮೇಶ್, ಒಂದ್ ರೀತಿಯಾಗಿ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸರ್ಕಾರಿ ವಿದ್ಯಾರ್ಥಿಗಳು ಯಾರ್ಯಾರು ಬರ್ತಾರೆ ಅವರಿಗೂ ಕೂಡ ಸಾಕಷ್ಟು ನಾವು ಹೋಗಿ ಓದ್ಬೋದು ಈ ಯೂನಿವರ್ಸಿಟಿನಲ್ಲಿ ಅಂತ ನಂಬಿಕೆ ಇಟ್ಕೊಂಡು ಬರುವಂತಾರು. ಇನ್ನು ಆಡಳಿತದ ದೃಷ್ಟಿಯಿಂದ ಬಂದಾಗ ಸರಿಯಾದ ಸಮಯದಲ್ಲಿ ಫಲಿತಾಂಶ ಪ್ರಕಟ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಅದಕ್ಕಾಗಿ ಕಾಯ್ಕೊಂಡು ಕೂತಿದ್ದವರು. ಇನ್ನು ಫಲಿತಾಂಶಕ್ಕೆ ಒಂದ್ ಕಡೆ ಆದ್ರೆ ಇವಾಗ ಪರೀಕ್ಷಾ ಶುಲ್ಕ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಏನ್ ನಡೀತಾ ಇದೆ ಯೂನಿವರ್ಸಿಟಿನಲ್ಲಿ ಅಂತ? ಎಸ್ ಗಾಯತ್ರಿ, ಏನು ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಿರುವಂತದ್ದು. ಈ ಹಿಂದೆ ಹಲವು ಬಾರಿ ಒಂದು 2-3 ಬಾರಿ ಕೂಡ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ರು. ಏನು ಅವರಿಗೆ ಫಲಿತಾಂಶದಲ್ಲಿ ಏನು ಡಿಲೇ ಆಗ್ತಾ ಇದೆ ಮತ್ತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಏನು ಕುವೆಂಪು ಯೂನಿವರ್ಸಿಟಿಯ ಕುಲಪತಿಗಳಿಗೆ ಏನು ಮನವಿ ಕೊಟ್ಟಿದ್ರು. ಬಟ್ ಆ ಮನವಿಗೆ ಏನು ಯೂನಿವರ್ಸಿಟಿಯಿಂದ ಸ್ಪಂದನೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಏನು ಇವತ್ತು ಕುವೆಂಪು ವಿವಿಯಲ್ಲಿ ಎನ್ಎಸ್ಯುಐನಿಂದ ಪ್ರತಿಭಟನೆ ಮಾಡಿರುವಂತದ್ದು. ಏನೋ ಆ ಪ್ರತಿಭಟನೆಗೆ ಏನೋ ಸ್ಪಂದನೆ ಸಿಗ್ತಾ ಇರೋದ್ರಿಂದ ಕಿಟಕಿ ಗಾಜು ಹೂವಿನ ಕುಂಡಗಳನ್ನ ಪುಡಿ ಮಾಡಿರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿರುವಂತದ್ದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಏನು ಎನ್ಎಸ್ಯುಐ ಕಾರ್ಯಕರ್ತರ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕಾರ್ಯಕರ್ತರ ದಾಳಿಗೆ ಪುಡಿಯಾದ ಹೂವಿನ ಕುಂಡಗಳು ಮತ್ತೆ ವಿವಿಯ ಏನು ಕುಲಪತಿ ಕಚೇರಿಯ ಆವರಣದಲ್ಲಿರುವಂತಹ ಏನು ಹೂವಿನ ಕುಂಡಗಳಿದಾವೆ ಇದನ್ನ ಆಕ್ರೋಶಗೊಂಡಂತ ಏನು ಕಾರ್ಯಕರ್ತಗಳು ಎಲ್ಲವನ್ನೂ ಕೂಡ ಕುಟ್ಟಿ ಪುಡಿ ಮಾಡಿ ಏನು ಯೂನಿವರ್ಸಿಟಿಯ ಕಿಟಕಿ ಮತ್ತೆ ಅಲ್ಲಿರುವಂತಹ ಟೇಬಲ್ ಚೇರ್ಗಳನ್ನೆಲ್ಲ ಎಲ್ಲವನ್ನು ಕೂಡ ಪುಡಿ ಮಾಡಿರುವಂತದ್ದು. ಕಾರ್ಯಕರ್ತರ ದಾಂಧಲೆಗೆ ಚೆಲ್ಲಪಿಲ್ಲಿ ಆಗಿರುವಂತ ಎಲ್ಲ ಏನು ಹೂವಿನ ಕುಂಡಲಿಗಳು ಮತ್ತೆ ಕಿಟಕಿಗಳು ಹಾಗೂ ಮತ್ತೆ ಏನು ವಿದ್ಯಾರ್ಥಿಗಳಿಗೆ ಏನು ಅಲ್ಲಿಯ ವಿವಿಯ ಕುಲಪತಿ ಏನು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಮತ್ತೆ ಕುಲಪತಿಯ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶಗಳನ್ನು ಹೊರಹಾಕಿರುವಂತದ್ದು. ಅಲ್ಲಿನ ಕುಲಪತಿ ಏನು ಶರತ್ ಅನಂತಮೂರ್ತಿ ಅವರಿಗೆ ಮುತ್ತಿಗೆ ಹಾಕಿ ಏನು ಆಕ್ರೋಶಗಳನ್ನು ವ್ಯಕ್ತಪಡಿಸಿರುವಂತದ್ದು ಗಾಯತ್ರಿ.
ಧನ್ಯವಾದ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.